ವೀಕ್ಷಕರೇ, ಪುಟಾಣಿ ಪಂಚ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ನವೆಂಬರ್ 14 ಮಕ್ಕಳ ದಿನಾಚರಣೆ. ಸ್ವಾತಂತ್ರ್ಯ ನಂತರ ಭಾರತದ ಮೊದಲ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಜನ್ಮದಿನವನ್ನ ನಾವು ಮಕ್ಕಳ ದಿನವನ್ನಾಗಿ ಆಚರಿಸ್ತೇವೆ. ಇದಕ್ಕೆ ಕಾರಣ ನೆಹರು ಅವರಿಗೆ ಮಕ್ಕಳ ಮೇಲೆ ಇದ್ದಂಥ ಅಗಾಧ ಪ್ರೀತಿ. ಹೀಗಾಗಿ ಮಕ್ಕಳ ದಿನಾಚರಣೆಯ ಸಂದರ್ಭದಲ್ಲಿ ನಾವು ಮಕ್ಕಳಲ್ಲಿರುವಂತಹ ಅಗಾಧ ಪ್ರತಿಭೆಯನ್ನ ಗುರುತಿಸಿ ಪೋಷಿಸುವಂತಹ ಪ್ರಯತ್ನವೇ ಪುಟಾಣಿ ಪಂಚ್ ಕಾರ್ಯಕ್ರಮ. ಈ ಪುಟಾಣಿ ಪಂಚ್ ಕಾರ್ಯಕ್ರಮದಲ್ಲಿ ಪಂಚ್ ಕೊಡೋದಕ್ಕೆ ಈಗ ಯಾವ ಪುಟಾಣಿ ನಮ್ಮ ಜೊತೆ ಇದ್ದಾರೆ ಅಂತ ನೋಡೋಣ. ಹಾಗಾದ್ರೆ ಈ ಪುಟಾಣಿಯಲ್ಲಿರುವ ಪ್ರತಿಭೆ ಏನು, ಯಾರು ಈ ಪುಟಾಣಿ? ಬನ್ನಿ ಅವರನ್ನ ಕೇಳೋಣ. ಪುಟಾಣಿ ತಾನೇ ಪರಿಚಯ ಕೂಡ ಮಾಡ್ಕೋತಾಳೆ. ಹಾಗಾದ್ರೆ ಏನಮ್ಮ ನಿನ್ನ ಹೆಸರು, ಯಾರು? ನನ್ನ ಹೆಸರು ವೈಷ್ಣವಿ ಭಾರದ್ವಾಜ್. ನಮ್ಮ ಅಮ್ಮನ ಹೆಸರು ರಾಧಾ. ನಮ್ಮ ಅಪ್ಪಾಜಿ ಹೆಸರು ರಮೇಶ್. ನಾವೆಲ್ಲರೂ ಕೂಡ ಟಿವಿಲಿ ಬರೋ ಪ್ರೋಗ್ರಾಮ್ಗಳನ್ನ ಎಲ್ಲರೂ ನೋಡ್ತಾರೆ, ನೋಡಿ ಎಂಜಾಯ್ ಮಾಡ್ತಾರೆ, ಬೇರೆ ಬೇರೆ ತರಹದ ಪ್ರೋಗ್ರಾಮ್ಗಳು. ಆದರೆ ನಿಮಗೆ ಹೇಳ್ತೀನಿ ವೀಕ್ಷಕರೇ, ಈ ಪುಟಾಣಿ ವೈಷ್ಣವಿಯಲ್ಲಿರೋ ಪ್ರತಿಭೆ ಏನು ಅಂದರೆ, ಈ ಕಾರ್ಯಕ್ರಮಗಳನ್ನ ಸುಮ್ಮನೆ ಕೂತ್ ನೋಡ್ಬಿಡಲ್ಲ. ಅದನ್ನ ನೋಡಿ ಅವ್ರು ಹೇಗೆ ಮಾತಾಡ್ತಾರೆ, ಹೇಗೆ ಡೈಲಾಗ್ ಹೊಡಿತಾರೆ, ಅದನ್ನೆಲ್ಲ ಕೂಡ ಕಲ್ತಿದ್ದಾಳೆ. ಹಾಗಾದ್ರೆ ಈ ವೈಷ್ಣವಿಗೆ ಗೊತ್ತಿರುವಂತಹ ಯಾವ್ಯಾವ ಡೈಲಾಗ್ಗಳು ಹೇಗೆ ಬರುತ್ತೆ ಅಂತ ಈಗ ಒಂದೊಂದಾಗಿ ಹೆಕ್ಕಿ ತೆಗಿಬೇಕು. ಹಾಗಾದ್ರೆ ವೈಷ್ಣವಿ, ಈಗ ನಮ್ಮ ಚಾನೆಲ್ನಲ್ಲಿ ಕಾಮಿಡಿ ಒಂದು ಪ್ರೋಗ್ರಾಮ್ ಬರುತ್ತೆ, ತಲೆ ಹರಟೆ ತರಲೆ ಅಂತ. ಐ ಡೋಂಟ್ ಲೈಕ್ ಇಟ್ ಅಂತ ಬರುತ್ತೆ, ಗೊತ್ತಲ್ವಾ ನಿಂಗೆ? ಸರಿ, ಹಾಗಾದ್ರೆ ತಲೆ ಹರಟೆ ಹೆಂಗ್ ಮಾತಾಡ್ತಾನೆ ತೋರ್ಸು ಹಾಗಾದ್ರೆ ನಮ್ಗೆ. ಐ ಡೋಂಟ್ ಲೈಕ್ ಇಟ್ ಕಂತ, ಐ ಡೋಂಟ್ ಲೈಕ್ ಇಟ್. ನಮ್ಮ ವಾಟಾಳ್ನಾಗರಿಗೆ ಮಾಡೋದಕ್ಕೆ ಕೆಲಸ ಇಲ್ಲ ಕಂತ. ಕತ್ತೆಗಳನ್ನ ಎಮ್ಮೆಗಳನ್ನ ಸ್ಟ್ರೈಕ್ ಮಾಡ್ತಾನೆ ಕಂತ. ಸಿಕ್ ಪ್ರಾಣಿಗೆಲ್ಲ ಸ್ಟ್ರೈಕ್ ಮಾಡ್ತಾನೆ ಕಂತ. ಸ್ಟ್ರೈಕ್ ಮಾಡ್ಸೋಕೆ ಊರಿನ ಜನರೆಲ್ಲ ಕರ್ಕೊಂಡ್ಬರ್ತಾನೆ ಕಂತ. ಒಟ್ನೆಲ್ಲ ಒಂದು ಸುದ್ದಿಯಲ್ಲಿ ಇದ್ದೇ ಇರ್ತಾನೆ ಕಾಂತ. ಐ ಲೈಕ್ ಇಟ್ ಕಾಂತ, ಐ ಟು ಲೈಕ್ ಇಟ್ ಕಾಂತ. ಸರಿ, ಹಾಗಾದ್ರೆ ಈಗ ಸ್ವಲ್ಪ ಕಾಮಿಡಿ ಎಲ್ಲ ಸಾಕೀಗ, ಸ್ವಲ್ಪ ಸೀರಿಯಸ್ ಆಗಿ ನೋಡೋಣ ನಾವು. ಹಾಗಾದ್ರೆ ಸೀರಿಯಸ್ ಆಗಿ ನಮ್ಮಲ್ಲಿ ಒಂದು ಕ್ರೈಮ್ ಪ್ರೋಗ್ರಾಮ್ ಬರುತ್ತೆ, ಕಟ್ಟೆಚ್ಚರ ಅಂತ. ಅದನ್ನು ನೋಡ್ತೀಯಾ ನಿನ್ ಪ್ರೋಗ್ರಾಮ್ನ? ಭಯ ಆಗಲ್ವಾ ನಿಂಗೆ? ಭಯ ಆಗಲ್ವಾ? ಅದನ್ನು ಕಲ್ತು ಬಿಟ್ಟಿದೆ. ಹಾಗಾದ್ರೆ ಹೇಗೆ ಹೇಳೋದು ಅಂತ? ಸರಿ, ಹಾಗಾದ್ರೆ ಕಟ್ಟೆಚ್ಚರ ಹೇಗೆ? ಕಟ್ಟೆಚ್ಚರ ಇದು ನಿಮ್ಮನ್ನು ಭಯಪಡಿಸೋ ಕ್ರೈಮ್ ಅಲ್ಲ, ಕತ್ತಲ ಜಗತ್ತಿನ ಆಟದಲ್ಲಿ ಕುತೂಹಲದ ಪಯಣ. ಎಚ್ಚರ, ಕಟ್ಟೆಚ್ಚರ. ಸರಿ ವೈಷ್ಣವಿ, ಈಗ ತಲೆಹರಟೆಯಲ್ಲಿ ವಾಟಾಳ್ ನಾಗರಾಜ್ ಹೆಚ್ಚಾಗಿ ಬರ್ತಾರೆ, ನಾವು ನೋಡಿದೀವಿ. ನೀನು ತುಂಬಾ ಚೆನ್ನಾಗಿ ಹೇಳ್ತೆ ವಾಟಾಳ್ ನಾಗರಾಜ್ ಡೈಲಾಗು. ಈಗ ನಾವು ತಲೆಹರಟೆ ನೀನು ದಿನ ನೋಡ್ತೀಯಲ್ಲ, ನಾವು ಮಿನಿಸ್ಟರ್ ರೇಣುಕಾಚಾರ್ಯ ಅವರ ಬಗ್ಗೆನೂ ಹೇಳ್ತಾ ಇರ್ತೀವಪ್ಪ ಅವಾಗವಾಗ. ಅದನ್ನು ನೋಡಿದ್ದೆ. ಹಾಗಾದ್ರೆ ಅದು ಡೈಲಾಗು ಬರುತ್ತಾ ನಿಂಗೆ? ಬರುತ್ತೆ. ಹಾಗಾದ್ರೆ ಹೇಳಿ ನೋಡೋಣ. ಇಲ್ಲಿ ನೋಡ್ಕಂತ ನಮ್ಮ ಎಣ್ಣೆ ಮಿನಿಸ್ಟರ್ ರೇಣುಕಾಚಾರ್ಯ ಏನು ಮಾತಾಡ್ತಿದ್ರೆ ಅಂತ. ಯಡಿಯೂರಪ್ಪ ಏನೂ ತಪ್ಪು ಮಾಡಿಲ್ಲ. ಏನು ತಪ್ಪು ಮಾಡಿದಾನೆ? ಅವ್ರೇನು ತಪ್ಪು ಮಾಡಿದ್ದಾರೆ? ಏನು ಕಾಂಗ್ರೆಸ್ ಅವ್ರು ತಪ್ಪು ಮಾಡಿಲ್ಲ, JDS ಅವ್ರು ತಪ್ಪು ಮಾಡಿಲ್ಲ? ಕೇಳ್ದೇಕಂತ ನಮ್ಮ ಎಣ್ಣೆ ಮಿನಿಸ್ಟರ್ ರೇಣುಕಾಚಾರ್ಯ ಹೆಂಗೆ ಮಾತಾಡಿದ್ರು ಅಂತ. ರೇಣುಕಾಚಾರ್ಯ ಅವ್ರ ಡೈಲಾಗ್ ಅಂತೂ ಸೂಪರ್ ಆಗಿತ್ತು. ಸರಿ, ಹೀಗಾದ್ರೆ ಇನ್ನೊಂದು ಸುದ್ದಿ ವಾಹಿನಿಯಲ್ಲಿ ಬರುತ್ತಪ್ಪ, ನೀವು ಹೇಳಿದ್ದು ನಾವು ಕೇಳಿದ್ದು ಅಂತ. ಧೀರೇಂದ್ರ ಗೋಪಾಲ್ ಅವ್ರ ಧ್ವನಿಲಿ ಬರುತ್ತದೆ. ಅದು ಗಾಸಿಪ್ಗಳ ಸುದ್ದಿ ಕೂಡ. ಅದು ಬರುತ್ತಾ ನಿಂಗಾಗಾದ್ರೆ? ಬರುತ್ತೆ. ಹಾಗಾದ್ರೆ ಹೇಳಿ ನೋಡೋಣ. ಶಿವನ ಶಾಂಬುಲಿಂಗ ನಮ್ಮ BJP ಕಾಲಕ್ಕೆ ಸಾಕಾಗಿ ಹೋಗ್ಬಿಡತ್ ಕಂಡ್ಲ. ಇದ್ವ ಸೈಡ್ಗಳನ್ನೆಲ್ಲ ಅವ್ರ ಹೆಸರಿಗೆ ಅವ್ರ ಮಕ್ಕಳ ಹೆಸರಿಗೆ ಮಾಡ್ಕೊಂತಾರ ಕಂಡ್ಲ. ಹಿಂಗೆ ಮಾಡಿದ್ರೆ BJP ಪಕ್ಷ ಹೆಂಗೆ ಉಳಿಬೇಕು ಕಂಡ್ರ. ನಮಗೆ ಯಾಕೆ ಬೇಕಪ್ಪ? ಮನೇಲಿ ನಮ್ಮ ಹೆಂಡ್ರೆ ಏನೋ ಥರ ಕೇಳಿದ್ದಾರೆ. ಇವ್ರ ಕಾಲಕ್ಕೆ ಅದು ಮರ್ತೋಗಿ ಮನೇಲಿ ನಮ್ಮ ಹೆಂಡ್ರೆ ತತ್ತಿ ಈಚು ಅಂತ ಬುಸ್ಕೋಬೇಕಂಡ್ಲ. ಶಿವನ ಶಾಂಬುಲಿಂಗ, ಶಿವನೇ ಶಾಂಬುಲಿಂಗ ಸಾಕು. ಈಗ ಕಾಮಿಡಿ ಸಾಕೀಗ. ಮತ್ತೊಂದೀಗ ನೀನು ಬರೀ ಕಾಮಿಡಿ ಪ್ರೋಗ್ರಾಮ್ಗಳು ನೋಡಲ್ಲ ಅಂತ ಗೊತ್ತಾಯ್ತು, ಕಟ್ಟೆಚ್ಚರನೂ ನೋಡ್ತೀಯ. ಹಾಗಾದ್ರೆ ಈಗ ಇನ್ನೊಂದು ಸುದ್ದಿವಾಹಿನಿಲಿ ಬರುತ್ತಪ್ಪ ಒಂದು ಪ್ರೋಗ್ರಾಮು, ಅಗೋಚರಗಳ ಶಕ್ತಿ ಅಂತ. ಏನೋ ಒಂದು ವಿಚಿತ್ರ ಎಲ್ಲ ಸುದ್ದಿಗಳು ಹೇಳ್ತಾರೆ, ಹೀಗೂ ಉಂಟೆ ಅಂತ. ಅದು ಹೆಂಗೆ ಹೇಳ್ತೀಯ ನೋಡೋಣ, ಹೇಳೋಗಾರೆ. ಏನು ಓದದೆ ಬರೆಯದೆ ಪರೀಕ್ಷೆಯಲ್ಲಿ ಪಾಸ್ ಆಗೋದಾದ್ರು ಹೇಗೆ ತಿಳಿಯೋಣ ಒಂದು ಸಣ್ಣ ಬ್ರೇಕ್ನ ನಂತರ. ಸರಿ ವೈಷ್ಣವಿ, ಈಗ ಇಷ್ಟೊತ್ತು ಚಾನಲಲ್ಲಿ ಬರೋ ಎಲ್ಲ ಪ್ರೋಗ್ರಾಮ್ಗಳನ್ನು ನೋಡ್ತೀಯಾ, ಅವ್ರು ಹೆಂಗೆ ಹೇಳ್ತಾರೆ ಅಂತೆಲ್ಲ ಹೇಳಿದೆ. ಜೊತೆಗೆ ಪಿಕ್ಚರ್ನು ನೋಡ್ತಿರ್ಬೋದು ನೀನು. ಹಾಗಾದ್ರೆ ನಿನ್ನ ಫೇವ್ರೆಟ್ ಹೀರೋ ಯಾರು? ವಿಷ್ಣುವರ್ಧನ್. ಹೌದಾ? ವಿಷ್ಣುವರ್ಧನ್ ಒಂದು ಡೈಲಾಗ್ ಹೇಳ್ಬೇಕಪ್ಪ ಈಗ ನಮಗೋಸ್ಕರ. ಶುಭ್ ಜ್ಯುವೆಲರ್ಸ್ನಲ್ಲಿ ಯಾವುದೇ ಚಿನ್ನಾಭರಣ ಕೊಂಡ್ಕೊಂಡ್ರು ನೋ ಮೇಕಿಂಗ್ ಚಾರ್ಜಸ್, ನೋ ವೇಸ್ಟೇಜ್. ಹೋಗಿ ಚಿನ್ನ ಖರೀದಿ ಮಾಡಿ, ಆದರೆ ಶುಭ್ ಜ್ಯುವೆಲರ್ಸಲ್ಲಿ ಮಾತ್ರ. ನನಗೂ ನೋಡಿದ ಹಾಗೆ ಬಂದ್ಬಿಡ್ತು. ಸರಿ, ಈಗ ವಿಷ್ಣುವರ್ಧನ್ ಶುಭ್ ಜ್ಯುವೆಲರ್ಸ್ ಆ್ಯಡ್ ಹೆಂಗೆ ಕೊಡ್ತಾರೆ ಅಂತ ಹೇಳಿದೆ. ಇದ್ರ ಜೊತೆಗೆ ನೀನು ತಲೆ ಹರಟೆ ನೋಡ್ತೀಯಲ್ಲ, ಅದರಲ್ಲಿ ತುಂಬಾ ಜನ ರಾಜಕೀಯ ನಾಯಕರು ಬಂದು ಹೋಗ್ತಿರ್ತಾರಪ್ಪ, ಇವ್ರು ಎಲ್ಲರೂ ಮಾತಾಡ್ತಿರ್ತಾರೆ. ಆದ್ರೆ ನೀನು ಪೊಲಿಟಿಕಲ್ ಲೀಡರ್ಸ್ ಅವ್ರ ಬಗ್ಗೆನೂ ಹೇಳ್ತೀಯ, ಅವ್ರದ್ದು ಡೈಲಾಗ್ ಹೇಳ್ತೀಯ. ಹಾಗಾದ್ರೆ ಯಾರ್ದು ಹೇಳ್ತೀಯಾ? ಶ್ರೀರಾಮುಲುದು ಹೇಳಿ. ಸರಿ, ಹೇಳು ಹಾಗಾದ್ರೆ. ನಾವು ಶುಭ್ ಜ್ಯುವೆಲರ್ಸಿಗೆ ಹೋದ್ರೆಗಿನ ಬಂದ್ರೆಗಿನ ಬಂಗಾರ ಕೊಂಡ್ರೆಗಿನ
ನೋ ಮೇಕಿಂಗ್ ಚಾರ್ಜು ಇಲ್ಲ, ವೇಸ್ಟೇಜು ಇಲ್ಲ. ಸರಿ, ಅವ್ರ ಭಾಷೆ ತುಂಬ ಚೆನ್ನಾಗಿ ಇಮಿಟೇಟ್ ಮಾಡ್ತೀಯಾ, ಬಂದ್ರಿಗಿನ ಹೋದ್ರಿಗಿನ ಅನ್ನೋಂಥದ್ದು. ಜೊತೆಗೆ ಜನಾರ್ದನ್ ರೆಡ್ಡಿ ಅವರಪ್ಪ, ಸಿದ್ದರಾಮಣ್ಣ ನಾವು ಬಳ್ಳಾರಿಗೆ ಬಂದರೆ ಗಲಾಟೆ ಮಾಡ್ತೀವಿ ಅಂತೀಯೋ, ಬಳ್ಳಾರಿಗೆ ನೋಡ್ಕೊತೀವಿ. 60 ವರ್ಷ ವಯಸ್ಸಾಗಿದ್ದು ನಾಚಿಕೆ ಸಿದ್ದರಾಮಣ್ಣ, ನಾವು ಗಲಾಟೆ ಮಾಡೋರಲ್ಲ ಸಿದ್ದರಾಮಣ್ಣ, ಬಳ್ಳಾರಿಗೆ ನಿಂಗೆ ಸ್ವಾಗತ ಮಾಡ್ತೀವಿ. ಸರಿ ವೈಷ್ಣವಿ, ಈಗ ಇಷ್ಟೊತ್ತು ಚಾನಲಲ್ಲಿ ಬರೋ ಎಲ್ಲ ಪ್ರೋಗ್ರಾಮ್ಗಳನ್ನು ನೋಡಿದೆ, ಆ ಪ್ರೋಗ್ರಾಮ್ಗಳನ್ನು ಹೆಂಗೆ ಹೇಳಬೇಕು, ಹೆಂಗೆ ಹೇಳ್ತಾರೆ ಅಂತೆಲ್ಲ ಹೇಳಿದೆ. ಆದರೆ ವೀಕ್ಷಕರೇ, ನಾವು ಒಂದು ಮಾತು ಹೇಳ್ತೀನಿ, ಈ ವೈಷ್ಣವಿಯಲ್ಲಿರುವಂತಹ ಪ್ರತಿಭೆ ಇನ್ನೂ ಸಾಕಷ್ಟಿದೆ. ಬೇರೆ ಬೇರೆ ಕ್ಷೇತ್ರದಲ್ಲಿರುವಂತಹ ಆಸಕ್ತಿ ಎಷ್ಟರ ಮಟ್ಟಿಗಿದೆ ಬನ್ನಿ ತಿಳ್ಕೋಣ. ಹಾಗಾದರೆ ವೈಷ್ಣವಿ ಮೊದಲಿಗೆ ಭಗವದ್ಗೀತೆಯನ್ನು ಹೇಳ್ತಾಳಂತೆ. ಹಾಗಾದರೆ ವೈಷ್ಣವಿ, ಯಾಕೆ ನಾವು ಭಗವದ್ಗೀತೆಯನ್ನು ಹೇಳಬೇಕು? ಭಗವದ್ಗೀತೆ ಹಿಂದೂಗಳ ಪವಿತ್ರ ಗ್ರಂಥ. 14ನೇ ಅಧ್ಯಾಯದಲ್ಲಿ ಜ್ಞಾನದ ಮಹಿಮೆ ಮತ್ತು ಪುರುಷರಿಂದ ಜಗತ್ತಿನ ಉತ್ಪತ್ತಿ, ಸತ್ವ ರಜ ತಮ ತ್ರಿಗುಣಗಳ ವಿಷಯ. ಸರಿ, ಹಾಗಾದರೆ ಭಗವದ್ಗೀತೆಯ ಸಾರ ಹೇಳ್ತೀಯ ಹಾಗಾದರೆ ನಮಗೋಸ್ಕರ? ಸರಿ, ಹಾಗಾದರೆ ಹೇಳು. ಅಥರ್ಚತುರ್ದಶೋಧ್ಯಾಯ ಗುಣತ್ರಯ ವಿಭಾಗ ಯೋಗವು ಶ್ರೀ ಭಗವಾನುವಾಚ ಪರಂ ಭೂಯ ಪ್ರವಕ್ಷ್ಯಾಮಿ ಜ್ಞಾನಾನಾಂ ಜ್ಞಾನಮುತ್ತಮಂ ಯಜ್ಞಾತ್ವಾ ಮುನಯತ್ ಸರ್ವೇ ಪರಾಂ ಸಿದ್ಧಿಮಿತೋ ಗತಃ ಇದಂ ಜ್ಞಾನಮುಪಾಶ್ರಿತ್ಯ ಮಮ ಸಾಧರ್ಮ್ಯಮಾಗತಃ ಸರ್ಗೇಪಿ ನೋಪಜಾಯಂತೆ ಪ್ರಳಯೇನ ವೇದಂತಿ ಚ. ಬಹಳ ಖುಷಿಯಾಗುತ್ತೆ. ಇದ್ರ ಜೊತೆಗೆ ನಾವಿರುವುದು ಕರ್ನಾಟಕದಲ್ಲಿ, ಕನ್ನಡನೇ ಹೆಚ್ಚು ಮಾತಾಡಬೇಕು, ಕನ್ನಡ ಭಾಷೆ ಮೇಲೆ ಪ್ರೀತಿ ಇರಬೇಕು. ಅದು ನಾವು ಸಣ್ಣವರಿದ್ದಾಗಿಂದ ಕೂಡ ಅದನ್ನು ಕಲಿತಾ ಹೋಗ್ಬೇಕು, ಹೌದಲ್ವಾ? ಹಾಗಾದ್ರೆ ಕನ್ನಡದ ಒಂದು ಹಾಡು ಹಾಡ್ತೀಯಾ ನಮಗೋಸ್ಕರ? ಯಾವ ಹಾಡು ಹಾಡ್ತೀಯಾ? ಬಾರಿಸು ಕನ್ನಡ ಡಿಂಡಿಮವ. ಯಾರು ಬರ್ತಿದ್ದಾರೆ ಇದನ್ನ? ಕುವೆಂಪು. ವಾವ್, ಗುಡ್. ಹಾಗಾದ್ರೆ ಹಾಡು ಹಾಡಪ್ಪ ನಮಗೋಸ್ಕರ. ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ಬಾರಿಸು ಕನ್ನಡ ಡಿಂಡಿಮವ, ಸತಂತಿಹರನು ಬಡಿದೆಚ್ಚರಿಸು, ಕಚಾಡುವರನು ಕೂಡಿಸಿ ಒಲಿಸು. ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಸು. ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು. ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ಬಾರಿಸು ಕನ್ನಡ ಡಿಂಡಿಮವ, ಬಾರಿಸು ಕನ್ನಡ ಡಿಂಡಿಮವ, ಬಾರಿಸು ಕನ್ನಡ ಡಿಂಡಿಮವ. ನಿಜಕ್ಕೂ ಸೂಪರ್ ವೈಷ್ಣವಿ. ಇನ್ನು ವೈಷ್ಣವಿ ಟೈಮ್ ಪಾಸ್ಗೆ ಏನೋ ತಿಂತಾಳಂತಪ್ಪ. ಏನು ತಿಂತಾಳೆ? ಮ್ಯಾಗಿ ತಿಂತೀನಿ. ಮ್ಯಾಗಿ ತಿಂತೀಯಾ? ಕುರುಕುರೇನೂ ತಿಂತೀಯಲ್ವಾ? ಬರೀ ತಿನ್ನೋದಲ್ಲ, ವೈಷ್ಣವಿ ಏನೋ ಕವನ ಬೇರೆ ಬರೆದಿದ್ದಾಳಂತ ಅದ್ರ ಮೇಲೆ, ಹೌದಲ್ವಾ? ಏನದು ಕವನ? ಕವನ ಮ್ಯಾಗಿ. ರಾಗಿ ತಿಂದವನು ಯೋಗಿ, ರಾಗಿ ತಿಂದವನು ಯೋಗಿ. ಜೋಳ ತಿಂದವನು ಭೋಗಿ, ಜೋಳ ತಿಂದವನು ಭೋಗಿ. ಅನ್ನ ತಿಂದವನು ಮಧುಮೇಹಿ, ಅನ್ನ ತಿಂದವನು ಮಧುಮೇಹಿ. ಮ್ಯಾಗಿ ತಿಂದವನು ಒತ್ಕೊಂಡೋಗಿ, ಮ್ಯಾಗಿ ತಿಂದವನು ಒತ್ಕೊಂಡೋಗಿ. ಸೂಪರ್ ವೈಷ್ಣವಿ. ಸೊ ಇಷ್ಟೊತ್ತು ನಿನಗೆ ಯಾವ್ಯಾವ ಕ್ಷೇತ್ರದಲ್ಲಿ ಆಸಕ್ತಿ ಇಲ್ಲಪ್ಪ, ಎಲ್ಲ ಕ್ಷೇತ್ರದಲ್ಲೂ ಆಸಕ್ತಿ ಬೆಳೆಸ್ಕೊಂಡಿದ್ಯಾ, ಎಲ್ಲದರಲ್ಲೂ ತುಂಬ ಚೆನ್ನಾಗಿ ಮಾತಾಡಿದ್ಯಾ. ಆದರೆ ನಾವಿವತ್ತು ನಿನ್ನ ಕರೆಸಿರೋದು ಇವತ್ತು ಮಕ್ಕಳ ದಿನಾಚರಣೆ ಅಲ್ವಾ? ಹಾಗಾದರೆ ನೀನು ಎಲ್ಲ ಫ್ರೆಂಡ್ಸಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀಯಾ? ಹಾಯ್ ಫ್ರೆಂಡ್ಸ್, ಇವತ್ತೇನು ಅಂತ ಗೊತ್ತಲ್ವಾ? ಇವತ್ತು ಮಕ್ಕಳ ದಿನಾಚರಣೆ. ಚಾಚಾ ನೆಹರು ಅವರ ಹುಟ್ಟಿದ್ದ ದಿನ. ಚಾಚಾ ನೆಹರು ಏನು ಹೇಳಿದರು ಅಂದರೆ, ಅವರ ಹುಟ್ಟಿದ್ದ ದಿನವನ್ನು ಆಚರಿಸುವುದು ಬೇಡ, ಹಾಗಾಗಿ ಮಕ್ಕಳ ದಿನಾಚರಣೆಯನ್ನು ಆಚರಿಸಿ ಅಂತ ಹೇಳಿದರು. ಅದಕ್ಕೆ ನಾವು ಮಕ್ಕಳ ದಿನಾಚರಣೆಯನ್ನು ಆಚರಿಸುತ್ತೇವೆ. ಸರಿ, ಹಾಗಾದರೆ ವೈಷ್ಣವಿ, ಇವತ್ತು ಮಕ್ಕಳ ದಿನಾಚರಣೆ ಅಲ್ವಾ? ಹಾಗಾದರೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಏನು ಮೆಸೇಜ್ ಕೊಡ್ತೀಯಾ? ಅವರೆಲ್ಲ ತುಂಬ ಚೆನ್ನಾಗಿರಬೇಕು, ಆಮೇಲೆ ಎಲ್ಲರೂ ಭರತನಾಟ್ಯ ಮಾಡಬೇಕು, ಆಮೇಲೆ ಎಲ್ಲರೂ ಡ್ರಾಯಿಂಗ್ ಮಾಡಬೇಕು, ಎಲ್ಲರೂ ಖುಷಿಯಾಗಿರಬೇಕು, ಎಲ್ಲರೂ ಸಂಗೀತ ಹೇಳಬೇಕು. ನನ್ನ ಫ್ರೆಂಡ್ಸ್ ಎಲ್ಲರಿಗೂ ಹ್ಯಾಪಿ ಚಿಲ್ಡ್ರನ್ಸ್ ಡೇ.